ಹಲೋ ಎಲ್ರಿಗೂ ನಮಸ್ಕಾರ. CME 1 ವೀಕ್ 12 ಇದ್ದೀವಿ. ಪ್ರೀವಿಯಸ್ ಸೆಷನ್ಸಲ್ಲಿ ಮೆಟಲ್ ಜಾಯ್ನಿಂಗ್ ಪ್ರೊಸೆಸಸ್ ಅಂದರೆ ಏನು, ಕ್ಲಾಸಿಫಿಕೇಷನ್ ಆಫ್ ಮೆಟಲ್ ಜಾಯ್ನಿಂಗ್ ಪ್ರೊಸೆಸಸ್, ಫ್ಯಾಸನರ್ಸ್, ರಿವೆಟ್ಸ್, ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅದರದ್ದು ಕ್ಲಾಸಿಫಿಕೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ನ ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಆದಂತಹ ವೆಲ್ಡಿಂಗ್ ಅಂದರೆ ಏನು, ಅದರದ್ದು ಕ್ಲಾಸಿಫಿಕೇಷನ್ಸ್ ಮತ್ತು ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ದು ಇಂಟ್ರೊಡಕ್ಷನ್, ಅದರಲ್ಲಿ ಟಿಗ್ ಆ್ಯಂಡ್ ಮಿಕ್ ವೆಲ್ಡಿಂಗ್ ಬಗ್ಗೆ ತಿಳ್ಕೊತೀವಿ. ಆ್ಯಂಡ್ ಆಫ್ಟರ್ವರ್ಡ್ಸ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಮಾಡಬೇಕಾದ್ರೆ ಏನೇನೆಲ್ಲ ಡಿಫೆಕ್ಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಸೆಷನಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಮೀನಿಂಗ್ ಆಫ್ ವೆಲ್ಡಿಂಗ್. ಸೊ ವೆಲ್ಡಿಂಗ್ ಅಂದರೆ ಜಸ್ಟ್ ಲೈಕ್ ನಾರ್ಮಲ್ ಫ್ಯಾಸನಿಂಗ್, ನಟ್ ಆ್ಯಂಡ್ ಬೋಲ್ಟ್ ಏನಂತ ಕರೆದ್ವಿ ಟೆಂಪ್ರರಿ ಜಾಯ್ನಿಂಗ್ ಪ್ರೋಸೆಸ್ಸು, ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಇದು ವೆಲ್ಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದು. ಸೊ ವೆಲ್ಡಿಂಗ್ ಇಸ್ ಎ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಇನ್ ವಿಚ್ ಟೂ ಸಿಮಿಲರ್ ಆರ್ ಡಿಸ್ಸಿಮಿಲರ್ ಮೆಟಲ್ಸ್, ಅಂದರೆ ಒಂದೇ ಥರ ಇರುವಂತಹ ಮೆಟಲ್ಸ್ ಅಥವಾ ಬೇರೆ ಬೇರೆ ಮೆಟಲ್ಸ್, ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇರ್ಬೋದು. ಸೊ ಆ ಥರ ಸೊ ಎರಡೂ ಮೆಟಲ್ಸು ಸಿಮಿಲರ್ ಇರೋವಂಥದ್ದು ಅಥವಾ ಡಿಸಿಮಿಲರ್ ಮೆಟಲ್ಸ್ನ ಹೀಟು, ಪ್ರೆಷರ್ ಅಥವಾ ಹೀಟ್ ಆ್ಯಂಡ್ ಪ್ರೆಷರ್ ಎರಡನ್ನೂ ಉಪಯೋಗಿಸ್ಕೊಂಡು ಜಾಯಿನ್ ಮಾಡುವಂಥ ಪ್ರೋಸೆಸ್ಸು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರು ವಿತ್ ಆರ್ ವಿತೌಟ್ ಫಿಲ್ಲರ್ ಮೆಟಲ್. ಸೊ ಫಿಲ್ಲರ್ ಮೆಟಲ್ ಅಂದರೆ ನಾವು ನೋಡಿರ್ಬೋದು ಎಲೆಕ್ಟ್ರೋಡ್ ಅಂತ ಏನು ಕರಿತೀವಿ ವೆಲ್ಡ್ ಮಾಡಬೇಕಾದ್ರೆ, ದಟ್ ಈಸ್ ಕಾಲ್ಡ್ ಎ ಫಿಲ್ಲರ್ ಮೆಟಲ್. ಸೊ ಫಿಲ್ಲರ್ ಮೆಟಲ್ನ ಅಪ್ಲಿಕೇಶನ್ಸ್ ಇದ್ದರೆ ಅಥವಾ ಇಲ್ಲದೆ ಇದ್ದರೂ ಕೂಡ ವೆಲ್ಡಿಂಗ್ ಮಾಡ್ಬೋದು ಕೆಲವೊಂದು ಅಪ್ಲಿಕೇಶನ್ಸ್ಗೆ. ಸೊ ಈ ಥರ ಜಾಯ್ನಿಂಗ್ ಪ್ರೋಸೆಸ್ಗೆ ವೆಲ್ಡಿಂಗ್ ಅಂತ ಕರಿತೀವಿ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಎ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಇನ್ ವಿಚ್ ಟೂ ಸಿಮಿಲರ್ ಆ್ಯಂಡ್ ಡಿಸಿಮಿಲರ್ ಮೆಟಲ್ಸ್ ವಿಲ್ ಬಿ ಜಾಯಿಂಡ್ ಬೈ ಅಪ್ಲೈಯಿಂಗ್ ಹೀಟ್ ಆ್ಯಂಡ್ ಪ್ರೆಷರ್ ಆರ್ ಬೋತ್ ಹೀಟ್ ಆ್ಯಂಡ್ ಪ್ರೆಷರ್ ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ ಆಫ್ ಫಿಲ್ಲರ್ ಮೆಟಲ್ ಅಂತಲೇ ಹೇಳ್ಬೋದು. ಕಮಿಂಗ್ ಟು ದ ಕ್ಲಾಸಿಫಿಕೇಷನ್ ಆಫ್ ವೆಲ್ಡಿಂಗ್ ಪ್ರೋಸೆಸಸ್, ಇದರಲ್ಲಿ ವೆಲ್ಡಿಂಗ್ ಪ್ರೋಸೆಸ್ನ ನಾವು 3 ಮೇಜರ್ ಕ್ಯಾಟಗರೀಸ್ ಆಗಿ ನೋಡಬಹುದು. ಮೊದಲನೇದು ಫ್ಯೂಷನ್ ವೆಲ್ಡಿಂಗ್, ಎರಡನೇದು ಪ್ರೆಷರ್ ವೆಲ್ಡಿಂಗ್, ಮೂರನೇದು ಸಾಲಿಡ್ ಸ್ಟೇಟ್ ವೆಲ್ಡಿಂಗ್. ಸೊ ಫ್ಯೂಷನ್ ವೆಲ್ಡಿಂಗ್ ಆಸ್ ದ ನೇಮ್ ಇಂಡಿಕೇಟ್ಸ್, ಫ್ಯೂಷನ್ ಅಂದರೆ ಕರಗೋದು ಅಥವಾ ಮೆಲ್ಟ್ ಆಗೋದು ಅಂತ ಅರ್ಥ. ಪ್ರೆಷರ್ ಅಂದರೆ ಪ್ರೆಷರ್ ಅಪ್ಲೈ ಮಾಡಿ ವೆಲ್ಡ್ ಮಾಡುವಂಥದ್ದು. ಆಟೋಮಿಕ್ ಬಾಂಡ್ನ ನಾವು ಸೇರಿಸುವಂತಹ ಪ್ರಕ್ರಿಯೆಗೆ ಸಾಲಿಡ್ ಸ್ಟೇಟ್ ವೆಲ್ಡಿಂಗ್ ಅಂತ ಕರಿತೀವಿ. ಸೊ ಫ್ಯೂಷನ್ ವೆಲ್ಡಿಂಗ್ ಅಂದರೆ ಏನು ಅಂತ ಹೇಳೋದಾದರೆ, ಸೊ ಹಿಯರ್ ಬೇಸ್ ಮೆಟಲ್ ಇಸ್ ಮೆಲ್ಟೆಡ್ ಅಟ್ ಜಾಯಿಂಟ್ ಏರಿಯಾ. ಸೊ ಜಾಯಿಂಟ್ ಏರಿಯಾ ಅಂದರೆ ನೀವು ನೋಡಿರ್ಬೋದು. ಸೊ ದೇರ್ ಆರ್ 2 ವರ್ಕ್ ಪೀಸಸ್ ಹಿಯರ್, 2 ಮೆಟಲ್ ಇದೆ ಅಂದ್ಕೊಳ್ಳೋಣ. ಸೊ ದಿಸ್ ಇಸ್ ಕಾಲ್ಡ್ ಎ ಜಾಯಿಂಟ್ ಏರಿಯಾ. ಸೊ ಈ ಏರಿಯಾದಲ್ಲಿ ಮೆಟಲ್ಲು ಕರಗುತ್ತೆ, ಮೆಲ್ಟಾಗಿ ಎಲೆಕ್ಟ್ರೋಡ್ ಜೊತೆಗೆ ಒಂದು ನೀಟಾಗಿರೋ ವೆಲ್ಡ್ ಬೀಡ್ನ ಕ್ರಿಯೇಟ್ ಮಾಡುವಂಥದ್ದು. ಇದಕ್ಕೆ ನಾವು ಫ್ಯೂಷನ್ ವೆಲ್ಡಿಂಗ್ ಅಂತ ಕರಿತೀವಿ. ಆರ್ಕ್ ವೆಲ್ಡಿಂಗ್, ಟಿಗ್ ವೆಲ್ಡಿಂಗ್, ಮಿಗ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಇವೆಲ್ಲ ನಮಗೆ ಫ್ಯೂಷನ್ ವೆಲ್ಡಿಂಗ್ ಕ್ಯಾಟಗರೀಸಲ್ಲಿ ಬರುತ್ತೆ. ಕಮಿಂಗ್ ಟು ದ ಪ್ರೆಷರ್ ವೆಲ್ಡಿಂಗ್, ಹಿಯರ್ ಮೆಟಲ್ ಸರ್ಫೇಸಸ್ ಆರ್ ಹೀಟೆಡ್ ಆ್ಯಂಡ್ ದೆನ್ ಪ್ರೆಸ್ಡ್ ಟುಗೆದರ್. ಮೆಟಲ್ ಸರ್ಫೇಸಸ್ನ ಹೀಟ್ ಮಾಡ್ತಾರೆ, ಆಮೇಲೆ ಪ್ರೆಸ್ ಮಾಡ್ತಾರೆ. ಆ ಪ್ರೆಷರಿಂದ ವೆಲ್ಡಿಂಗ್ ಆಗುವಂಥದ್ದು. ರೆಸಿಸ್ಟೆನ್ಸ್ ವೆಲ್ಡಿಂಗ್ ಇದೆ, ಫೋರ್ಜಿಂಗ್ ವೆಲ್ಡಿಂಗ್ ಇದೆ, ಅದರಲ್ಲಿ ಸ್ಪಾಟ್, ಸೀಮ್, ಬಟ್ ವೆಲ್ಡಿಂಗ್ ಅಂತಲೂ ಕರಿತೀವಿ. ಇದು ಲಾಸ್ಟ್ ಕ್ಯಾಟಗರಿಗೆ ಬಂದರೆ ಸಾಲಿಡ್ ಸ್ಟೇಟ್ ವೆಲ್ಡಿಂಗ್. ಇಲ್ಲಿ ಸರ್ಫೇಸಸ್ನ ಅಟಾಮಿಕ್ ಬಾಂಡಿಂಗ್ ಮುಖಾಂತರ ಸೇರಿಸುವಂತಹ ಪ್ರಕ್ರಿಯೆ. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಥರ ಮೆಲ್ಟ್ ಆಗಲ್ಲ. ಸೊ ವೆರಿ ಇಂಟ್ರೆಸ್ಟಿಂಗ್ ವೆಲ್ಡಿಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೀಸ್ ಆರ್ ಆಲ್ ಅಡ್ವಾನ್ಸ್ಡ್ ವೆಲ್ಡಿಂಗ್ ಟೆಕ್ನಿಕ್ಸ್, ಮಾಡರ್ನ್ ವೆಲ್ಡಿಂಗ್ ಟೆಕ್ನಿಕ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಫ್ರಿಕ್ಷನ್ ವೆಲ್ಡಿಂಗ್ ಇದೆ, ಅಲ್ಟ್ರಾಸಾನಿಕ್ ವೆಲ್ಡಿಂಗ್ ಇದೆ, ಡಿಫ್ಯೂಷನ್ ವೆಲ್ಡಿಂಗ್ ಇದೆ, ಎಕ್ಸ್ಪ್ಲೋಷನ್ ವೆಲ್ಡಿಂಗ್ ಇದೆ. ಸೊ ಇದೆಲ್ಲ ನಿಮಗೆ ಪ್ರೀವಿಯಸ್ ಒಂದು ವೆಲ್ಡಿಂಗ್ ಅಂತಲೇ ಒಂದು ಕಂಪ್ಲೀಟ್ ಒಂದು ಕ್ಯಾಟಗರಿನೇ ಬರುತ್ತೆ. ನೆಕ್ಸ್ಟ್ ಹೈಯರ್ ಸೆಮಿಸ್ಟರ್ಸ್ಗೆ ಹೋದಾಗ ಅಲ್ಲಿ ನೀವು ಡೀಟೇಲಾಗಿ ತಿಳ್ಕೊಬೋದು. ಸೊ ನಿಮ್ಮ ಸಿಲೆಬಸ್ಸಲ್ಲಿರುವಂಥದ್ದು ಫ್ಯೂಷನ್ ವೆಲ್ಡಿಂಗು, ಅಂದರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಈ ವೆಲ್ಡಿಂಗು. ಸೊ ಇದ್ರ ಬಗ್ಗೆ ಫೋಕಸ್ಸು ನಿಮಗೆ ಈ ಒಂದು ಸೆಮಿಸ್ಟರಲ್ಲಿ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಸೊ ಇಟ್ ಈಸ್ ಎ ಫ್ಯೂಷನ್ ವೆಲ್ಡಿಂಗ್ ಪ್ರೋಸೆಸ್. ಈಗ ತಾನೇ ನೋಡಿದ್ವಿ, ಇಲ್ಲಿ ವರ್ಕ್ ಪೀಸು ಮೆಲ್ಟ್ ಆಗುತ್ತೆ ಮತ್ತು ಎಲೆಕ್ಟ್ರೋಡು ಮೆಲ್ಟ್ ಆಗುತ್ತೆ. ಕೆಲವೊಂದು ಸಲ ಆ ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ಮಧ್ಯೆ ಎಲೆಕ್ಟ್ರಿಕ್ ಆರ್ಕ್ ಜನ್ರೇಟ್ ಆಗುತ್ತೆ. ಎಲೆಕ್ಟ್ರಿಕ್ ಆರ್ಕ್ ಅಂದರೆ ಸ್ಪಾರ್ಕ್ ಅಂತ ಕರಿತೀವಲ್ಲ. ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದಾಗ ವರ್ಕ್ ಪೀಸ್ ಒಂದು ಕನೆಕ್ಷನ್ ಮಾಡಿರ್ತೀವಿ, ಎಲೆಕ್ಟ್ರೋಡ್ ಹೋಲ್ಡರ್ನ ಒಂದು ಕನೆಕ್ಷನ್ ಮಾಡಿರ್ತೀವಿ. ಸೊ ಅಲ್ಲಿ ನಿಮಗೆ ವರ್ಕ್ ಪೀಸ್ ಮತ್ತು ಎಲೆಕ್ಟ್ರೋಡ್ ಮಧ್ಯ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಎಲೆಕ್ಟ್ರಿಕ್ ಆರ್ಕ್ ಜನ್ರೇಟ್ ಆಗುತ್ತೆ. ಆ ಎಲೆಕ್ಟ್ರಿಕ್ ಆರ್ಕು ಅರೌಂಡ್ 6000 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ಈ 6000 ಡಿಗ್ರಿ ಸೆಂಟಿಗ್ರೇಡು ನಿಮಗೆ ಬೇಸ್ ಮೆಟಲ್ ಮತ್ತು ಫಿಲ್ಲರ್ ಮೆಟಲ್ನ ಮೆಲ್ಟ್ ಮಾಡಿ ನೀಟಾಗಿರುವಂಥ ಒಂದು ವೆಲ್ಡು ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಂದು ವೆಲ್ಡ್ ಬೀಡ್ ಬರುತ್ತೆ. ಸೊ ಯಾಕೆ ಆರ್ಕ್ ವೆಲ್ಡಿಂಗ್ನ ನಾವು ಇಂಡಸ್ಟ್ರೀಸ್ನಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ಅಂತ ಹೇಳಿದ್ರೆ, ಇಟ್ ಪ್ರೊಡ್ಯೂಸಸ್ ಸ್ಟ್ರಾಂಗ್ ಆ್ಯಂಡ್ ಪರ್ಮನೆಂಟ್ ಜಾಯಿಂಟ್ಸ್ ವಿತ್ ಮಿನಿಮಮ್ ಡಿಫಾರ್ಮೇಷನ್. ಸೊ ಡಿಫಾರ್ಮೇಷನ್ ಅಂದರೆ ಗೊತ್ತಿದೆ, ವೆನ್ ಎವರ್ ಎ ಲೋಡ್ ಅಪ್ಲೈಡ್ ಮೆಟೀರಿಯಲ್ ವಿಲ್ ಡಿಫಾರ್ಮ್ ಆ್ಯಂಡ್ ಕಮ್ಸ್ ಬ್ಯಾಕ್ಸ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಬಟ್ ವೆಲ್ಡಿಂಗ್ ಅನ್ನೋದು 6000 ಡಿಗ್ರಿ ಹೀಟ್ ಆಗ್ತಾ ಇದೆ. ಸೊ ರಿಮೆಂಬರ್, ಒಳಗಡೆ ಯಾವ್ಯಾವ ಥರ ಮಾಲಿಕ್ಯೂಲ್ಸ್ ಚೇಂಜ್ ಆಗ್ಬೋದು. ಸೊ ಆರ್ಕ್ ವೆಲ್ಡಿಂಗ್ ಮಾಡೋದ್ರಿಂದ ಡಿಫಾರ್ಮೇಷನ್ ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಮಿಂಗ್ ಟು ದ ಎಲೆಕ್ಟ್ರೋಡ್ಸ್. ಸೊ ಆರ್ಕ್ ವೆಲ್ಡಿಂಗ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ವಸ್ತು ಆರ್ಕ್ ವೆಲ್ಡಿಂಗ್ ಎಲೆಕ್ಟ್ರೋಡು.
ಆರ್ಕ್ ವೆಲ್ಡಿಂಗ್ ಎಲೆಕ್ಟ್ರೋಡ್ದು ಕೆಲಸ ಏನಪ್ಪ ಅಂದರೆ ಇಟ್ ಕಂಡಕ್ಟ್ಸ್ ಕರೆಂಟ್ ಆ್ಯಂಡ್ ಸಪ್ಲೈ ಫಿಲ್ಲರ್ ಮೆಟೀರಿಯಲ್ನ ಸಪ್ಲೈ ಮಾಡುವಂಥದ್ದು ಮತ್ತು ಅಲ್ಲಿ ಎಲೆಕ್ಟ್ರಿಸಿಟಿಯಿಂದ ನಮಗೆ ಫಿಲ್ಲರ್ ಮೆಟಲ್ಲು ಕರಗುವಂಥ ಪ್ರೋಸೆಸ್ ಆಗುತ್ತೆ. 2 ಟೈಪ್ ಆಫ್ ಎಲೆಕ್ಟ್ರೋಡ್ಸ್ ಇದೆ ಆರ್ಕ್ ವೆಲ್ಡಿಂಗ್ ಎಲೆಕ್ಟ್ರೋಡ್ಸು. ಮೊದಲನೇದು ಕನ್ಸ್ಯೂಮಬಲ್ ಎಲೆಕ್ಟ್ರೋಡು, ಎರಡನೇದು ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಅಂದರೆ ಇದು ಮೆಲ್ಟ್ ಆಗಿ ಕಂಪ್ಲೀಟ್ ವೆಲ್ಡ್ಗೆ ನಿಮಗೆ ವೆಲ್ಡ್ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ನೋಡಿ, ದೀಸ್ ಎಲೆಕ್ಟ್ರೋಡ್ ಮೆಲ್ಟ್ ಆ್ಯಂಡ್ ಬಿಕಮ್ ಪಾರ್ಟ್ ಆಫ್ ದ ವೆಲ್ಡ್ ಥರನೇ ಆಗಿಬಿಡುತ್ತೆ ಇದು. ಮಿಗ್ ವೆಲ್ಡಿಂಗ್ ಮತ್ತು SMAW ವೆಲ್ಡಿಂಗಲ್ಲಿ ನಾವು ಈ ಥರದ ಪ್ರೋಸೆಸ್ನ ನೋಡಬಹುದು. ಇನ್ನು ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸಿಗೆ ಬಂದರೆ ಇದು ಮೆಲ್ಟ್ ಆಗಲ್ಲ, ಬಟ್ ಇಟ್ಸ್ ಎ ಸಪೋರ್ಟಿಂಗ್ ಡಿವೈಸ್. ಎಲೆಕ್ಟ್ರಿಕ್ ಆರ್ಕ್ ಜನ್ರೇಟ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಎಲೆಕ್ಟ್ರೋಡು, ತುಂಬ ವರ್ಷಗಳ ಕಾಲ ಬಾಳಿಕೆ ಬರುವಂತಹ ಎಲೆಕ್ಟ್ರೋಡ್ ಅಂತಲೇ ಹೇಳ್ಬೋದು ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್. ಸೊ ನೆಕ್ಸ್ಟು ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ನೋಡೋದಾದರೆ, ಸೊ ವಿ ನೀಡ್ ಟು ಹ್ಯಾವ್ ಅ ಪವರ್ ಸೋರ್ಸ್. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಸಪ್ಲೈ ಮಾಡೋದಕ್ಕೆ ಒಂದು ವೆಲ್ಡಿಂಗ್ ಮಿಷಿನ್ ಪವರ್ ಸೋರ್ಸ್ ಬೇಕು. ಅದು AC or DC ವೆಲ್ಡಿಂಗ್ ಮಿಷಿನ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ಇಸ್ ಎಲೆಕ್ಟ್ರೋಡ್ ಹೋಲ್ಡರ್ ಆ್ಯಂಡ್ ವರ್ಕ್ ಲ್ಯಾಂಪ್. ನೋಡಿ, ಎಲೆಕ್ಟ್ರೋಡ್ ಅಂತ ಏನು ಕರಿತೀವಿ, ಇದನ್ನು ಎಲೆಕ್ಟ್ರೋಡ್ ಹೋಲ್ಡರ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಡ್ನ ಹೋಲ್ಡ್ ಮಾಡೋದಕ್ಕೆ ಇರುವಂತಹ ಡಿವೈಸ್ ಎಲೆಕ್ಟ್ರೋಡ್ ಹೋಲ್ಡರ್, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಎ ಎಲೆಕ್ಟ್ರೋಡ್. ಮತ್ತು ವರ್ಕ್ ಪೀಸ್ ಬೇಕು ವೆಲ್ಡ್ ಮಾಡೋದಕ್ಕೆ. ಯು ಕ್ಯಾನ್ ಸಿ ದೇರ್ ಆರ್ 2 ಪಾರ್ಟ್ಸ್ ಹಿಯರ್. ಇಟ್ ಈಸ್ ಗೋಯಿಂಗ್ ಟು ವೆಲ್ಡ್. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಯೆಲ್ಲೋ ಕಲರಲ್ಲಿ, ದಿಸ್ ಇಸ್ ಕಾಲ್ಡ್ ಆನ್ ಆರ್ಕ್. ಇದಕ್ಕೆ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಮತ್ತು ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಬೇಕು. ಸೊ ಗ್ಯಾಸ್ ಸಿಲಿಂಡರ್ ಇದೆ, ಈಸ್ ಇಟ್ ಎ ಗ್ಯಾಸ್ ವೆಲ್ಡಿಂಗ್ ಅಂತ ನೀವು ಅನ್ಕೋಬೋದು. ನೋ, ಇಟ್ ಈಸ್ ನಾಟ್ ಎ ಗ್ಯಾಸ್ ವೆಲ್ಡಿಂಗ್, ಇಟ್ಸ್ ಎ ಆರ್ಕ್ ವೆಲ್ಡಿಂಗ್ ಓನ್ಲಿ. ಬಟ್ ಟು ಪ್ರೊಟೆಕ್ಟ್ ಏನು ವೆಲ್ಡಿಂಗ್ ಮಾಡಿರೋದನ್ನ ಅಟ್ಮಾಸ್ಫಿಯರಿಕ್ ಏರ್ ಜೊತೆ ರಿಯಾಕ್ಟ್ ಆಗಿ ಸ್ಕೇಲ್ ಫಾರ್ಮೇಷನ್ ಆಗಬಾರ್ದು, ಮೆಟೀರಿಯಲ್ ಲಾಸ್ ಆಗಬಾರ್ದು ಅಂತ ಶೀಲ್ಡಿಂಗ್ ಗ್ಯಾಸ್ನ ಯೂಸ್ ಮಾಡ್ತಾರೆ. ಟಿಗ್ ಮತ್ತು ಮಿಗ್ ವೆಲ್ಡಿಂಗ್ ನೋಡ್ತೀರಿ ನೀವು ನೆಕ್ಸ್ಟು, ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂದರೆ ವೆಲ್ಡಿಂಗ್ ಹೆಲ್ಮೆಟ್ ಆಗಿರ್ಬೋದು, ವೆಲ್ಡಿಂಗ್ ಗ್ಲೌಸ್, ಏಪ್ರಾನ್ ಆಗಿರ್ಬೋದು, ಸೇಫ್ಟಿ ಗ್ಲಾಸಸ್ ಆಗಿರ್ಬೋದು, ಇಷ್ಟು ಎಕ್ವಿಪ್ಮೆಂಟ್ಸ್ ನಿಮಗೆ ಆರ್ಕ್ ವೆಲ್ಡಿಂಗ್ ಮಾಡೋದಕ್ಕೆ ತುಂಬ ಅತ್ಯವಶ್ಯಕವಾಗಿ ಬೇಕಾಗಿರುತ್ತಂತೆ. ನೆಕ್ಸ್ಟ್ ಕಮಿಂಗ್ ಟು ದ ಫಸ್ಟ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್, ದಟ್ ಈಸ್ ಟಿಗ್ ವೆಲ್ಡಿಂಗ್. ಸೊ ಟಿಗ್ ಅಂತ ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಟಿ ಅಂದರೆ ಟಂಗ್ಸ್ಟನ್, ಸೊ ಟಂಗ್ಸ್ಟನ್, ಐ ಅಂದರೆ ಇನ್ನರ್ಟ್, ಆ್ಯಂಡ್ ಜಿ ಅಂದರೆ ಗ್ಯಾಸ್. ಟಂಗ್ಸ್ಟನ್ ಇನ್ನರ್ಟ್ ಗ್ಯಾಸ್ ಅಂದರೆ ಏನು ಶೀಲ್ಡಿಂಗ್ ಗ್ಯಾಸ್ ಅಂತ ಈಗ ತಾನೇ ಹೇಳಿದೆ, ಅದ್ರದ್ದು ಟಂಗ್ಸ್ಟನ್ ಅನ್ನೋದು ಎಲೆಕ್ಟ್ರೋಡು. ಸೊ ಎಲೆಕ್ಟ್ರೋಡ್ ಕನ್ಸ್ಯೂಮಬಲ್ಲ ನಾನ್ ಕನ್ಸ್ಯೂಮಬಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಹಿಯರ್. ಸೊ ಹಿಯರ್ ಇಟ್ಸ್ ಎ ಫ್ಯೂಷನ್ ವೆಲ್ಡಿಂಗ್ ಪ್ರೋಸೆಸ್ ಇನ್ ವಿಚ್ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕ್ ಆರ್ಕ್, ಬಿಕಾಸ್ ಇಟ್ ಇಸ್ ಆರ್ಕ್ ವೆಲ್ಡಿಂಗ್, ವಿಚ್ ಇಸ್ ಸ್ಟ್ರಕ್ ಬಿಟ್ವೀನ್ ನಾನ್ ಕನ್ಸ್ಯೂಮಬಲ್ ಟಂಗ್ಸ್ಟನ್ ಎಲೆಕ್ಟ್ರೋಡ್. ಅಂದರೆ ಈ ಎಲೆಕ್ಟ್ರೋಡು ಖರ್ಚಾಗೋದಿಲ್ಲ, ಅಂದರೆ ಮೆಲ್ಟ್ ಆಗೋದಿಲ್ಲ. ಮತ್ತು ವರ್ಕ್ ಪೀಸ್ ಮತ್ತು ಎಲೆಕ್ಟ್ರೋಡ್ ಮಧ್ಯೆ ಆರ್ಕ್ನ ಜನ್ರೇಟ್ ಆಗುತ್ತೆ 6000 ಡಿಗ್ರಿ ಸೆಂಟಿಗ್ರೇಡ್ಗೆ. ಆ ಆರ್ಕಿಂದ ನಮಗೆ ವೆಲ್ಡಿಂಗು ಶುರುವಾಗುತ್ತೆ. ಸೊ ಇಲ್ಲಿ ಶೀಲ್ಡಿಂಗ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಯಾವುದು ಶೀಲ್ಡಿಂಗ್ ಗ್ಯಾಸ್ ಅಂತ ಹೇಳಿದ್ರೆ ಆರ್ಗಾನ್ ಅಥವಾ ಹೀಲಿಯಮ್ ಅನ್ನೋ ಒಂದು ಗ್ಯಾಸ್ನ ಸಪ್ಲೈ ಮಾಡ್ತಾರೆ. ಅದು ಸಪ್ಲೈ ಮಾಡೋದ್ರಿಂದ ಏನು ವೆಲ್ಡ್ ಆಗಿರುತ್ತೋ ಆ ಜಾಗದಲ್ಲಿ ನಿಮಗೆ ಯಾವುದೇ ಥರ ಆಕ್ಸಿಡೇಷನ್ ಆಗಲ್ಲ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ವೆಲ್ಡ್ ಪೂಲ್ ಅಂತ ಏನು ಕರಿತೀವಿ ಅದು ಆಕ್ಸಿಜನ್, ನೈಟ್ರೋಜನ್ ಮತ್ತು ಹೈಡ್ರೋಜನ್ದನ್ನೇ ರಿಯಾಕ್ಟ್ ಆಗಬಾರ್ದು ಅಂತ. ಸೊ ನಾವು ಇನ್ನರ್ಟ್ ಗ್ಯಾಸ್ನ ಸಪ್ಲೈ ಮಾಡ್ತೀವಿ. ಸೊ ದಿಸ್ ಇಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಟಿಗ್ ವೆಲ್ಡಿಂಗ್. ಯು ಕ್ಯಾನ್ ಸಿ ದಿಸ್ ಇಸ್ ದ ವರ್ಕ್ ಪೀಸ್ ಆ್ಯಂಡ್ ದಿಸ್ ಇಸ್ ದ ಎಲೆಕ್ಟ್ರೋಡ್ ಹೋಲ್ಡರ್. ಎಲೆಕ್ಟ್ರೋಡ್ ಒಳಗಡೆ ಟಂಗ್ಸ್ಟನ್ ಹಾಕಿರ್ತಾರೆ, ಇದಕ್ಕೆ ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ. ವೆಲ್ಡಿಂಗ್ ರಾಡ್ ಇನ್ನೊಂದು ಕಡೆ ಇರುತ್ತೆ. ಈ ವೆಲ್ಡಿಂಗ್ ರಾಡು ಮೆಲ್ಟ್ ಆಗುತ್ತೆ ಇದ್ರ ಜೊತೆಗೇನೆ, ವರ್ಕ್ ಪೀಸ್ ಜೊತೆಗೇನೆ. ಏನು ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆರ್ಕ್, ಆ್ಯಂಡ್ ಯೆಲ್ಲೋ ಕಲರ್ ಇಸ್ ಎ ಶೀಲ್ಡಿಂಗ್ ಗ್ಯಾಸ್. ಅಟ್ಮಾಸ್ಫಿಯರ್ ಜೊತೆಗೆ ಇದು ರಿಯಾಕ್ಟ್ ಆಗಬಾರ್ದು ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್, ವರ್ಕ್ ಪೀಸ್ಗೆ ಒಂದು ಪೋರ್ಟ್ನ ಕನೆಕ್ಟ್ ಮಾಡಿರ್ತಾರೆ, ಎಲೆಕ್ಟ್ರೋಡ್ ಹೋಲ್ಡರ್ಗೆ ಅನದರ್ ಒಂದು ವೈರ್ನ ಕನೆಕ್ಟ್ ಮಾಡಿರ್ತಾರೆ. ಇದೆರಡು ಪಾಸ್ ಆದಾಗ ಎರಡರ ಮಧ್ಯೆ ಆರ್ಕು ಜನ್ರೇಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಟಿಗ್ ವೆಲ್ಡಿಂಗ್ ವರ್ಕ್ಸ್. ಸೊ ಇವಾಗ ನಾನೇನು ಹೇಳಿದೆ ಅದು ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಿ. ಟಂಗ್ಸ್ಟನ್ ಎಲೆಕ್ಟ್ರೋಡ್ನ ವೆಲ್ಡಿಂಗ್ ಟಾರ್ಚ್ಗೆ ಕನೆಕ್ಟ್ ಮಾಡಿರ್ತಾರೆ. ಹೈ ಫ್ರೀಕ್ವೆನ್ಸಿ ಕರೆಂಟ್ನ ಪಾಸ್ ಮಾಡಿದಾಗ ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ಮಧ್ಯ ನಿಮಗೆ ಆರ್ಕ್ ಜನ್ರೇಟ್ ಆಗುತ್ತೆ ಅರೌಂಡ್ 6000 ಡಿಗ್ರಿ ಸೆಂಟಿಗ್ರೇಡು. ಇನ್ನರ್ಟ್ ಗ್ಯಾಸ್ನ ಅದೇ ಟೈಮಲ್ಲಿ ನೀವು ನಾಬ್ನ ಓಪನ್ ಮಾಡಿ ಇನ್ನರ್ಟ್ ಗ್ಯಾಸ್ನ ಸಪ್ಲೈ ಮಾಡ್ತೀರಿ ಎಲೆಕ್ಟ್ರೋಡ್ ಹೋಲ್ಡರ್ ಜೊತೆಗೆ. ಆ ಥರ ಮಾಡೋದ್ರಿಂದ ಆಕ್ಸಿಡೇಷನ್ ರೆಡ್ಯೂಸ್ ಆಗುತ್ತೆ. ಸೊ ಫಿಲ್ಲರ್ ರಾಡ್ ಬೇಕು ಅಂದರೆ ಫಿಲ್ಲರ್ ರಾಡ್ನ ಸಪ್ರೇಟಾಗಿ ನೀವು ಏನು ಅದನ್ನು ಬೇರೆ ಕಡೆಯಿಂದ ಬೇರೆ ಒಂದು ಹೋಲ್ಡರಿಂದ ಇಟ್ಕೊಂಡು ಅದನ್ನು ಇಲ್ಲಿ ಕರೆಕ್ಟಾಗಿ ಆರ್ಕ್ ಬರೋ ಟೈಮ್ಗೆ ಕೊಟ್ಟರೆ ಇಟ್ ಕ್ಯಾನ್ ವೆಲ್ಡ್ ಆ್ಯಂಡ್ ಇಟ್ ಫಾರ್ಮ್ಸ್ ಆ್ಯಸ್ ಎ ವೆಲ್ಡ್. ಸೊ ಕಂಪ್ಲೀಟ್ ಆದಮೇಲೆ ಯು ವಿಲ್ ಗೆಟ್ ಅ ಕ್ಲೀನ್, ಸ್ಟ್ರಾಂಗ್ ಆ್ಯಂಡ್ ಪ್ರಿಸೈಸ್ ವೆಲ್ಡಿಂಗು ಜನ್ರೇಟ್ ಆಗುತ್ತೆ. ಸೊ ಥಿನ್ ಮೆಟಲ್ಸ್ಗೆ ವೆಲ್ಡಿಂಗ್ ಮಾಡಬೇಕಾದ್ರೆ ಟಿಗ್ ವೆಲ್ಡಿಂಗ್ನ ಯೂಸ್ ಮಾಡ್ತೀವಿ. ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ, ಏರೋಸ್ಪೇಸ್ ಕಾಂಪೊನೆಂಟ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಕ್ಲೀನ್ ವೆಲ್ಡ್, ಪ್ರಿಸೈಸ್ ಕಂಟ್ರೋಲ್ ಮತ್ತು ಮಿನಿಮಮ್ ಸ್ಪ್ಯಾಟರ್ ಬರುತ್ತೆ.
ದ ನೆಕ್ಸ್ಟ್ ಇಂಪಾರ್ಟೆಂಟ್ ವೆಲ್ಡಿಂಗ್ ಇಸ್ MIG ವೆಲ್ಡಿಂಗ್. ಸೊ MIG, ಸೊ MIG ಅಂತ ಹೇಳಿದ್ರೆ ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್. ಮೆಟಲ್ ಇನರ್ಟ್ ಗ್ಯಾಸ್. ಸೊ ಪ್ರೀವಿಯಸ್ಲಿ ಟಂಗ್ಸ್ಟನ್ ಇನರ್ಟ್ ಗ್ಯಾಸು, ಸೊ ಇದು ಮೆಟಲ್ ಇನರ್ಟ್ ಗ್ಯಾಸ್ ಅಂತ ಕರಿತೀವಿ, ಅದಕ್ಕೆ MIG ವೆಲ್ಡಿಂಗ್ ಅಂತ ಶಾರ್ಟ್ ಆಗಿ ಕರಿತೀವಿ. ಸೊ ಏನು ಮೆಟಲ್ ಆರ್ಕ್ ವೆಲ್ಡಿಂಗೂ ಕೂಡ ಟಿಗ್ ವೆಲ್ಡಿಂಗ್ ಮತ್ತು MIG ವೆಲ್ಡಿಂಗ್ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇಲ್ಲಿ ಸಪ್ಲೈ ಮಾಡುವಂಥ ಎಲೆಕ್ಟ್ರೋಡು ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಾ ಇರುತ್ತೆ. ಅಂದರೆ ನೋಡಿರ್ಬೋದು ಇಲ್ಲಿ ಆರೋ ಮಾರ್ಕ್ ನೋಡಿ, ಎಲೆಕ್ಟ್ರೋಡ್ಸ್ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಿರುತ್ತೆ. ಅಂದರೆ ಇದು ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಎ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್. ಸೊ ಪ್ರೀವಿಯಸ್ ಕೇಸಲ್ಲಿ ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್ನ ಸಪ್ಲೈ ಮಾಡಿದ್ವಿ, ಇಲ್ಲಿ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ನ ಸಪ್ಲೈ ಮಾಡ್ತೀವಿ ಬೈ ದ ಯೂಸ್ ಆಫ್ ರೋಲರ್ಸ್. ಸೊ ತಿನ್ ವೈರ್ಸ್ ಮುಖಾಂತರ ನೀವು ರೋಲರಿಂದ ಸಪ್ಲೈ ಮಾಡಿದಾಗ ಇದು ಕರಗಿ ಇದ್ರ ಜೊತೆಗೇ ವೆಲ್ಡಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅದೊಂದೇ ಡಿಫ್ರೆನ್ಸು. ಇನರ್ಟ್ ಗ್ಯಾಸು ಕೂಡ ಇಲ್ಲಿ ನೋಡ್ಬೋದು, ಬ್ಲೂ ಕಲರ್ ಇಸ್ ಇನರ್ಟ್ ಗ್ಯಾಸ್ ಜಸ್ಟ್ ಟು ಪ್ರಿವೆಂಟ್ ಫ್ರಮ್ ಆಕ್ಸಿಡೇಷನ್. ಅದು ಬಿಟ್ಟರೆ ಇಟ್ ಈಸ್ ಆಸ್ ಸಿಮಿಲರ್ ಆಸ್ TIG ವೆಲ್ಡಿಂಗ್. ಸೊ ವೈರ್ ಎಲೆಕ್ಟ್ರೋಡ್ನ ಕಂಟಿನ್ಯೂಸ್ ಆಗಿ ಸ್ಪೂಲ್ ಮುಖಾಂತರ ವೆಲ್ಡಿಂಗ್ ಟಾರ್ಚ್ಗೆ ಸಪ್ಲೈ ಮಾಡ್ತಾರೆ. ಆರ್ಕ್ ಜನ್ರೇಟ್ ಆಗುತ್ತೆ ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ಮಧ್ಯೆ, ಎರಡೂ ಕೂಡ ಮೆಲ್ಟ್ ಆಗುತ್ತೆ. ಶೀಲ್ಡಿಂಗ್ ಗ್ಯಾಸು ಅದೇ ತಕ್ಷಣ ಬಿಟ್ಟಾಗ ಆಕ್ಸಿಡೇಷನ್ನಿಂದ ರಿಡ್ಯೂಸ್ ಮಾಡುತ್ತೆ. ನೆಕ್ಸ್ಟು ಮಾಲ್ಟನ್ ಪೂಲ್ ಸಾಲಿಡಿಫೈ ಆದಮೇಲೆ ಒಂದು ಸ್ಟ್ರಾಂಗ್ ವೆಲ್ಡು ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನಾವು ಥಿಕ್ ಮೆಟಲ್ಸ್ಗೆ ವೆಲ್ಡ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಪ್ರೀವಿಯಸ್ ಕೇಸಲ್ಲಿ ಟಿಗ್ ವೆಲ್ಡಿಂಗಲ್ಲಿ ಥಿನ್ ಮೆಟೀರಿಯಲ್ಸ್ನ ಜಾಯಿನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಿದ್ವಿ, ಇಲ್ಲಿ ಥಿಕ್ ಮೆಟೀರಿಯಲ್ಸ್ನ ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆಟೋಮೋಟಿವ್ಸಲ್ಲಿ ಹೆವಿ ಫ್ಯಾಬ್ರಿಕೇಷನ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ಅಡ್ವಾಂಟೇಜಸ್ಸು, ಇಟ್ಸ್ ಎ ಫಾಸ್ಟರ್ ವೆಲ್ಡಿಂಗ್ ಟೆಕ್ನಿಕ್. ಆಟೋಮೇಷನ್ ಮುಖಾಂತರ ನಾವು ಯಾವುದೇ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದೇ ನಾವು ಈಸಿಯಾಗಿ ಇದನ್ನು ವೆಲ್ಡಿಂಗ್ನ ಮಾಡ್ಬೋದು. ದಿಸ್ ಇಸ್ ಅಬೌಟ್ MIG ವೆಲ್ಡಿಂಗ್. ಸೊ ಕಮಿಂಗ್ ಟು ದ ವೆಲ್ಡಿಂಗ್ ಡಿಫೆಕ್ಟ್ಸ್. ವೆಲ್ಡ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಚೆನ್ನಾಗಿರೋ ವೆಲ್ಡಿಂಗ್ ಸಿಗೋದಿಲ್ಲ. ಕೆಲವೊಮ್ಮೆ ಏನಾದರೂ ವ್ಯತ್ಯಾಸ ಆದರೆ ಕರೆಂಟ್ ಸಪ್ಲೈಲಾಗಿರ್ಬೋದು, ಅಥವಾ ನೀವೇನು ಸಪ್ಲೈ ಮಾಡ್ತಿದ್ದೀರಲ್ಲ ಎಲೆಕ್ಟ್ರೋಡ್ಸು, ಅದರಿಂದ ನಿಮಗೆ ವೇರಿಯಸ್ ಡಿಫೆಕ್ಟ್ಸ್ ಬರುತ್ತೆ, ಡಿಫೆಕ್ಟಿವ್ ವೆಲ್ಡಿಂಗ್ ಆಗುತ್ತೆ. ಹಾಗಂದ್ರೆ ಏನು ಅಂತ ತಿಳ್ಕೊಳ್ತಾ ಬರೋಣ. ಫಸ್ಟ್ ಡಿಫೆಕ್ಟ್ ಇಸ್ ಪೋರೋಸಿಟಿ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಒಂದೊಂದು ಹೋಲ್ ಕಾಣಿಸ್ತಾ ಇದೆಯಲ್ಲ ವೆಲ್ಡಿಂಗಲ್ಲಿ, ಇದಕ್ಕೆಲ್ಲ ನಾವು ಪೋರೋಸಿಟಿ ಅಂತ ಕರಿತೀವಿ. ಏನಂಗಂದರೆ ಇಟ್ಸ್ ಎ ಗ್ಯಾಸ್ ಪಾಕೆಟ್ ಟ್ರ್ಯಾಪ್ಡ್ ಇನ್ಸೈಡ್ ದ ವೆಲ್ಡ್. ಒಳಗಡೆ ಗ್ಯಾಸ್ ಪಾಕೆಟ್ಸು ಸಿಗಾಕೊಂಡಿರುತ್ತೆ, ಅದಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ. ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಹ್ಯಾವಿಂಗ್ ಎಕ್ಸೆಸ್ ಮಾಯಿಶ್ಚರ್ ಕಂಟೆಂಟ್. ಅಂದರೆ ತೇವಾಂಶ ಜಾಸ್ತಿ ಇದ್ದಾಗ, ಸರಿಯಾಗಿ ಶೀಲ್ಡಿಂಗ್ ಗ್ಯಾಸ್ ಸಪ್ಲೈ ಆಗದೇ ಇದ್ದಾಗ, ಡ್ರೈ ಎಲೆಕ್ಟ್ರೋಡ್ನ ಯೂಸ್ ಮಾಡಿದಾಗ ನಾವು ಈ ಥರದನ್ನ ಪ್ರಿವೆಂಟ್ ಮಾಡ್ಬೋದು. ಬಟ್ ಇಂಪ್ರಾಪರ್ ಶೀಲ್ಡಿಂಗ್ ಆದಾಗ, ಎಕ್ಸೆಸ್ ಮಾಯಿಶ್ಚರ್ ಆದಾಗ ನಿಮಗೆ ಈ ಥರ ಪೋರೋಸಿಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ವೆಲ್ಡ್ ಕ್ರ್ಯಾಕ್ಸ್ನೂ ನಾವು ಕೂಡ ನೋಡಿರ್ತೀವಿ ತುಂಬ ಕಡೆ. ವೆಲ್ಡಿಂಗ್ ಆದ ತಕ್ಷಣ ಕ್ರ್ಯಾಕ್ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಹ್ಯಾವಿಂಗ್ ಹೈ ಸ್ಟ್ರೆಸ್. ತುಂಬ ಬೇಗ ನೀವು ಕೂಲಿಂಗ್ ಮಾಡೋದ್ರಿಂದ, ಸೊ ಪ್ರೀ ಹೀಟ್ ಮಾಡೋದ್ರಿಂದ, ಕೂಲಿಂಗ್ನ ಕಂಟ್ರೋಲ್ ಮಾಡೋದ್ರಿಂದ ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಅಂಡರ್ ಕಟ್ ಅಂತ ಕರಿತೀವಿ. ಅಂಡರ್ ಕಟ್ ಅಂತ ಹೇಳಿದ್ರೆ, ಸೊ ಏನು ಮೆಟಲ್ ಇದೆಯಲ್ಲ, ಮೆಟಲ್ದು ಸ್ಟಾರ್ಟಿಂಗ್ ಪಾಯಿಂಟ್ಸಲ್ಲಿ ಸ್ವಲ್ಪ ನಿಮಗೆ ಡೆಂಟ್ ಆದಂಗೆ ಕಾಣಿಸುತ್ತೆ, ಗ್ರೂವ್ ಆಗುತ್ತೆ. ಯಾಕೆ ಹಿಂಗಾಗುತ್ತೆ ಅಂದರೆ, ಎಕ್ಸಸ್ ಕರೆಂಟ್ ಆದಾಗ, ಅಥವಾ ನೀವು ಸರಿಯಾಗಿ ಟೆಕ್ನಿಕ್ ಯೂಸ್ ಮಾಡದೇ ಇದ್ದಾಗ. ಸೊ ಕರೆಂಟ್ನ ಮತ್ತು ಸ್ಪೀಡನ್ನ ಅಡ್ಜಸ್ಟ್ ಮಾಡಿ ಇದನ್ನು ಸರಿ ಮಾಡ್ಕೋಬೋದು, ಈ ಥರ ಆಗದೇ ಇರೋ ಥರ ನೋಡ್ಕೋಬೋದು. ಸೊ ನೆಕ್ಸ್ಟು ಇನ್ಕಂಪ್ಲೀಟ್ ಫ್ಯೂಷನ್, ಸರಿಯಾಗಿ ಕರಗದೇ ಇರೋದು. ನೋಡಿ, ಇಲ್ಲೂ ಸರಿಯಾಗಿ ಕರಗಿಲ್ಲ ವೆಲ್ಡಿಂಗ್, ಇಲ್ಲೂ ಸರಿಯಾಗಿ ಮೆಲ್ಟ್ ಆಗಿಲ್ಲ. ಯಾಕೆ ಆ ಥರ ಆಗುತ್ತೆ? ಹೀಟ್ ಇನ್ಪುಟ್ಟು ಸರಿಯಾಗಿ ಆಗದೇ ಇದ್ದಾಗ, ಅಂದರೆ ಕಡಿಮೆ ಹೀಟ್ ಇನ್ಪುಟ್ ಇದ್ದಾಗ ಈ ಥರ ಇನ್ಕಂಪ್ಲೀಟ್ ಫ್ಯೂಷನ್ ಆಗುತ್ತೆ. ಎಲೆಕ್ಟ್ರೋಡ್ ಆ್ಯಂಗಲ್ ಮತ್ತು ಹೀಟ್ನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಈ ಒಂದು ಡಿಫೆಕ್ಟ್ನ ಕಂಟ್ರೋಲ್ ಮಾಡ್ಬೋದು. ಸೊ ಸ್ಪ್ಯಾಟರ್ ಅಂತ ನಾವು ನೋಡ್ತೀವಿ ವೆಲ್ಡಿಂಗ್ ಮಾಡ್ಬೇಕಾದ್ರೆ, ಆ ಕಡೆ ಆರೋದು ಅಂತ. ಸ್ಪ್ಯಾಟರ್ ಅಂತ ಅಂದರೆ ಅರ್ಥ ಕನ್ನಡದಲ್ಲಿ ಆರೋದು. ಇಲ್ಲಿ ವೆಲ್ಡ್ ಆಗುವಂಥ ಮಾಲ್ಟನ್ ಪೀಸಸ್ಗಳು ಈ ಕಡೆ ಬಂದು ಡೆಪಾಸಿಟ್ ಆಗ್ತವೆ. ಯಾಕೆ ಹಂಗಾಗುತ್ತೆ? ಹೈ ಕರೆಂಟ್ ಸಪ್ಲೈ ಮಾಡಿದಾಗ, ನೆಗೆಟಿವ್ ಪಾಸಿಟಿವ್ ಟರ್ಮಿನಲ್ಸ್ನ ಉಲ್ಟಾ ಹಾಕಿದಾಗ. ಸೊ ಅಡ್ಜಸ್ಟ್ ಮಾಡಿ ಸೆಟ್ಟಿಂಗ್ಸ್ನ ನೀವು ಸ್ಪ್ಯಾಟರ್ಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಡಿಸ್ಟಾರ್ಷನ್ ಅಂತ ಕರಿತೀವಿ. ಡಿಸ್ಟಾರ್ಷನ್ ಅಂತ ಹೇಳಿದ್ರೆ ವರ್ಕ್ ಪೀಸೇ ಬೆಂಡ್ ಆಗಿಬಿಡುತ್ತೆ. ಕೆಲವೊಮ್ಮೆ ಹೀಟಿಗೆ ವರ್ಕ್ ಪೀಸೇ ಬೆಂಡ್ ಆಗಿಬಿಡುತ್ತೆ. ಯಾಕೆ ಆ ಥರ ಆಗುತ್ತೆ? ಸರಿಯಾಗಿ ಹೀಟ್ ಮಾಡದೇ ಇದ್ದಾಗ, ಕ್ಲ್ಯಾಂಪ್ನ ಸರಿಯಾಗಿ ಹಾಕದೇ ಇದ್ದಾಗ, ಸೀಕ್ವೆನ್ಸ್ನ ಕಂಟ್ರೋಲ್ ಮಾಡೋದ್ರಿಂದ ಡಿಸ್ಟಾರ್ಷನ್ನ ನಾವು ಅವಾಯ್ಡ್ ಮಾಡ್ಬೋದು. ಈ 6 ಟೈಪ್ ಆಫ್ ಡಿಫೆಕ್ಟ್ಸು ಬರದೇ ಇರೋ ಥರ ನೋಡಿಕೊಂಡು ನೀಟಾಗಿರೋ ವೆಲ್ಡ್ ಮಾಡಿದ್ರೆ, ಸೊ ಇಟ್ ಈಸ್ ಅ ಪರ್ಮನೆಂಟ್ ಜಾಯಿಂಟ್ ವಿತ್ ಅ ಪ್ರಾಪರ್ ವೆಲ್ಡಿಂಗ್ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ಲೀವ್ ಅ ಕಮೆಂಟ್. ಥ್ಯಾಂಕ್ ಯು.